ಹೆಸರು ಸರ್ ತಮ್ಮದು? ಸಂಗಪ್ಪ ಒಟ್ಟಾರೆ. ಸಂಗಪ್ಪ ಒಟ್ಟಾರೆ. ಒಟ್ಟಾರೆ ಒಟ್ಟಾರೆ ಈ ನಮ್ಮ ಕಂಪ್ನಿ ಹೆಸರು ಯಾವುದು ಅಂತ ಗೊತ್ತಾಗಲ್ಲ. ನಮ್ಗೆ ಗೊತ್ತಿದೆ. ಯಾವ್ದು ಹೆಸರು? ವಿಜಯ್ ಗ್ರೂಮಿನ್ ಅಂದರೆ ಹಾಂ ರೀ. ನವಭಾರತ ಇದಾಯ್ತಲ್ಲ ಕಂಪ್ನಿ ವಿಜಯ್ ಗ್ರೂಮಿನ್ ಅಂದ್ರೆ ವಿಜಯ್. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಸರ್? 8 ವರ್ಷ ಆಯ್ತು ಸರ್. 8 ವರ್ಷದಿಂದ? 8 ವರ್ಷ. ಯಾವ ಪ್ರಾಡಕ್ಟ್ ಯೂಸ್ ಮಾಡಕತ್ತೀರಿ? ಟಾನಿಕ್ ಕೊಡ್ತಾರಿಲ್ಲ ಸರ್. ಹಾಂ ಟಾನಿಕ್. ಯಾವುದು ಕೈಸಿ ಯಾವುದು ಟಾನಿಕ್ ಗೊತ್ತಾಗುತ್ತೆ? ಎಂಜೋಲಿ ಎಂಜಾಮಿಲ್ಲ ಅಲ್ರಿ ಮುಂದೆ ಮತ್ತೊಂದು ಐತೆ ಸರ್. ಕೇದಾಗ ಇಟ್ಟು ಸರ್ ಖಜಾನ. ಹೆಂಗೆ ಯೂಸ್ ಮಾಡ್ತೀರಿ ಎಂಜಾಮಿಲ್ಲ ಮತ್ತು ಖಜಾನ? ನಾವು ಅದು 40 ml ರೀ, ಇದು 40 ml ಐತ್ರಿ. ಹೌದು. ಸ್ಪ್ರೇ ಕಂಪ್ನಿಯಾಗ ರೀ. ಹೌದು. ಯಾವ ಬೆಳೆಗೆ ಯೂಸ್ ಮಾಡಿರಿ ಸರ್? ರೇಷ್ಮೆಗೆ ಮಾಡಿದ್ದೀವಿ ಸರ್. ರೇಷ್ಮೆ ರೇಷ್ಮೆಗೆ ಒಂದು ಇಲ್ಲ ಅಂದ್ರೆ ಸರ್ 60ರಿಂದ 70 kg ಇಳುವರಿ ಐತೆ. ಹಾಂ 50 ಬೆಳೆಯಲ್ಲಿ 70 ಬಂದಿದೆ ಸರ್. ಅಂದರೆ 50 ಬೆಳೆ 70 ಒಂದು 20 ಕಿಲೋ ಹೆಚ್ಚಿಗೆ 20 ತೊಗೊಂಡಿರಿ. kg ಹೆಚ್ಚಿಗೆ ಕಂಪಲ್ಸರಿ ಹಾಕ್ತಾನೆ ಇದೆ. ಆಗ್ತದೆ. ಯಾವ್ಯಾವ ಬೆಳೆಗೆ ಯೂಸ್ ಮಾಡಿರಿ ಸರ್? ರೇಷ್ಮೆ ರೀ. ರೇಷ್ಮೆ. ರಾಶಿಗೆ ಹೆಂಗೆ ಹೊಡೆದ ರಿಫೆಕ್ಟ್ ಇದಾತ್ರಿ, ರಿಯಾಕ್ಷನ್ ಆತ್ರಿ. ಒಂದು ತಾಸ್ನಾಗ ಅಂದ್ರೆ ಬಾಡಕೈತಿ. ಬಾಡು ಹೊಡೆದ ಮಾದೇವ್ ಫೋನ್ ಮಾಡ್ರಿ ನಾನು ಹಿರೇಮಠ ಫೋನ್ ಮಾಡಿ ಹೊಡೆದ ಅವ್ರು ಹೇಳ್ರಿ ನಮ್ಮ ಟಾನಿಕ್ ಅಂದ್ರೆ ಹೊಡಿದ್ರಿ ಅಂತ. ಹೊಡಿದ ಪೆಟ್ಟಿಗೆ ಅದಕ್ಕೆ ಸ್ವಲ್ಪ ಇದಾತ್ರಿ ಅದು. ಮತ್ತು ಇಳುವರಿ ಭಾರಿ ಐತ್ರಿ ಅದು. ಬೆಸ್ಟ್ ರೀ ಮೆಣಸಿನ ಗಿಡ ಚಲೋ ಐತಿ ಬಿಡಿ ಸರ್. ನೀವು ಸರಿಯಾಗಿದೆ. ಈಗ ಬೇರೆ ರೈತರಿಗೆ ಏನು ಹೇಳ್ಬೇಕಂತಾರೆ ಮತ್ತೆ? ಏನ್ರಿ ಸರ್ ನಮ್ಮ ಊರಾಗ ಇದಾರ್ರಿ ಅವ್ರದ್ದು ನಮ್ಮದು ವಿಜಯ್ ಗ್ರೂಮಿಂಗ್ ಏನು ಭಾಳ ಇದಾಯ್ತು. ಇಲ್ಲ ಊರಾಗಿರ್ಲಾಕ್ರಿ ಅಂದ್ರೆ ಈಗ ಬಂದಂಥವ್ರಿಗೆ ಮತ್ತು ಇದು ವಿಡಿಯೋ ಬೇರೆ ಯಾರಿಗಾರ ತೋರಿಸ್ರ ಅವ್ರಿಗೆ ಏನು ಹೇಳ್ಬೇಕಂತೀರಿ ನಮ್ಮ ಕಂಪ್ನಿ ಉತ್ಪನ್ನ ಬಗ್ಗೆ ಮತ್ತು ವಿಜಯ ಗ್ರೋಮಿನ ಖಜಾನ ಅವು ಏನು ವಿಂಜ ಮೇಲೆ ಎಲ್ಲ ಪ್ರಾಡಕ್ಟ್ ಹೆಸರು ಹೇಳಿದ್ರಲ್ಲ ಅವು ಹೆಂಗೆ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾರೆ? ನಾವು ಮಾಡಿದೇವ ಹೇಳ್ಬೇಕಲ್ಲ ಸರ್. ಹೇಳ್ಬೇಕಂತ ಅಂದ್ರೆ ಒಟ್ಟು ಸರಿಯಾಗಿ ಆಗಿದೆ ಇಳುವರಿ. ಒಂದು ಡಿಫ್ರೆನ್ಸ್ ಒಂದು 15ರಿಂದ 20% ಜಾಸ್ತಿ ತೊಗೊಂಡಿದೆ. ಜಾಸ್ತಿ ಇಳುವರಿನೇ ಜಾಸ್ತಿ ಒಂದು ನೀವು ಹಾಕಿದ್ಕೆ ಅಂದ್ರೆ ಒಂದು 10,000 ರೂಪಾಯಿ ನಮ್ಮ ಕಂಪ್ನಿಗೆ ಖರ್ಚು ಮಾಡಿದ್ರೆ ಒಂದು 20,000 ರೂಪಾಯಿ ತೊಗೊಂಡು ಅದು ಫಾಯ್ದಾ ಬರ್ತದಲ್ಲ. ತುಂಬ